ಹೊಕ್ಳು ಪೂಜೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅಲ್ಲೋಗಿ ಅಲ್ಲೊಂಥರ ಹಿಂಸೆ ಕೊಡೋರು. ನನ್ನ ಎದುರುಗಡೆನೇ ಇಬ್ಬರು ಹುಡುಗಿಯರಿಗೆ ಅದೇ ಥರ ಮಾಡಿದ್ದಾರೆ. ಪ್ರೈವೇಟ್ ಪಾರ್ಟ್ ಎಲ್ಲ ಮುಟ್ಟೋದು, ಮತ್ತು ಕಿಸ್ ಮಾಡೋಕ್ಕೆ ಬರೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಮತ್ತೆ ಫೋನ್ ಮಾಡಿ ಕರೆಯೋದು, ಇಂಥ ಕಡೆ ಬರಲಿಲ್ಲ ಅಂದರೆ ನಿನ್ನ ಗಂಡ ಮುಂಚೆ ಹೆಂಗಿದ್ರು ಅದೇ ಥರ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡೋದು. ಪದೇ ಪದೇ ನನಗೆ ವಾಯ್ಸ್ ರೆಕಾರ್ಡ್ ಬರೋದು ಅವರಾಗೆ ಡಿಲೀಟ್ ಮಾಡ್ತಾಯಿದ್ರು. ಹುಡುಗಿಯರು ನನ್ನ ಎದುರುಗಡೆನೇ ಅಳ್ತಾ ಬಂದಿದ್ದಾರೆ. ಹುಡುಗಿಯರು ಅಲ್ಲಿ ಏನು ಮಾಡಿದ್ರು ಏನು ಅಂತ ಗೊತ್ತಾಗಲ್ಲ. ಫಸ್ಟ್ ಏನು ಅನ್ಯಾಯ ಆಗಿದೆ, ಈ ಅನ್ಯಾಯಗಳು ಇಲ್ಲಿಗೆ ನಿಲ್ಲಬೇಕು. ದೈವ ಬಿಡಿಸೋರು ಯಾರಿದ್ದಾರೆ ಅವರಿಗೆ ದೈವ ಬಿಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ವೀಕ್ಷಕರೇ ನಮಸ್ತೆ. ಸತೀಶ್ ಪಾತ್ರಿಯ ಕುರಿತಂತೆ ಒಂದಿಷ್ಟು ಸ್ಟೋರಿಗಳನ್ನು ನ್ಯೂಸ್ ಮಲೆನಾಡು ವರದಿ ಮಾಡಿತ್ತು. ಈ ಬಳಿಕ ಒಂದಿಷ್ಟು ಜನರು ಮುಂದೆ ಬಂದು ತಮಗೆ ಯಾವ ರೀತಿಯಾದಂತಹ ಮೋಸಗಳಾಗಿದೆ, ಯಾವ ರೀತಿಯಾಗಿ ಆತ ಆಚಾರ ವಿಚಾರದ ಇಲ್ಲವಂತಹ ಸೇವೆಗಳನ್ನು ಮಾಡ್ತಿದ್ದ ಅನ್ನುವಂತಹ ವಿಚಾರಗಳನ್ನು ಈಗ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಮುಂದೆ ಬಂದಿರುವಂಥದ್ದು. ಸದ್ಯ ನಮ್ಮ ಜೊತೆ ಒಬ್ಬರು ಮಹಿಳೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಈಗ ಸತೀಶ್ ಪಾತ್ರಿ ಅವರು ನಿಮಗೆ ಎಷ್ಟು ಟೈಮಿಂದ ಕಾಂಟ್ಯಾಕ್ಟ್, ನೀವು ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿ ಏನು ಸೇವೆಗಳನ್ನು ಮಾಡಿಸ್ಲಿಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ರಿ ಆ ಕ್ಷೇತ್ರಕ್ಕೆ? ನಮಗೆ ಅವರು 5 ವರ್ಷದಿಂದ ಈಗ ಗೊತ್ತಿದೆ. ನಾವೀಗ ಅಲ್ಲಿ ದೇವಸ್ಥಾನ ಬಿಟ್ಟೆ ಇವಾಗ 2 ವರ್ಷ ಆಯ್ತು. ಅದು 3 ವರ್ಷದ ಮುಂಚೆ ಹೋಗ್ತಾ ಇದ್ವಿ. ಅಂದರೆ ನಮ್ಮ ಮನೆಯವ್ರದ್ದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಬಿಟ್ಟು ನಾನು ಇಲ್ಲಿಂದ ಇರಲಿಲ್ಲ, ನನ್ನ ಮನೆ ಬಿಟ್ಟು ಶಿವಮೊಗ್ಗ ಹೋಗಿದ್ದೆ. ಅವಾಗ ಇವ್ರು ಒಬ್ಬರೇ ಹೋಗಿದ್ರು. ಹೋದಾಗ ಅವರು ನಿಮ್ಮ ಹೆಂಡತಿಯಲ್ಲಿ ಅಂತ ಕೇಳಿದಾಗ ಇಲ್ಲ ಮನೆ ಬಿಟ್ಟು ಹೋಗಿದ್ದಾಳೆ, ನನ್ನ ಜೊತೆಗೆ ಇರಲ್ಲ ಅಂತ ಹೇಳಿದ್ರಂತೆ. ಅದಕ್ಕಿಂತ ಮುಂದಿನ ವಾರ ಬರತ್ತಿಗೆ ನಿನ್ನ ಮನೆಗೆ ಅವ್ರನ್ನ ಕರ್ಕೊಬರ್ಬೇಕು ಅಂತ ಹೇಳಿದ್ರು. ಆವಾಗ ನನ್ನನ್ನು ಕರ್ಕೊಂಡು ಹೋದಾಗ ಯಾಕೆ ಹಿಂಗೆ ಮಾಡ್ತೀಯಾ ಏನು ಅಂತ ಕೇಳಿದಾಗ ನಾನು ಒಂದಷ್ಟು ಸಮಸ್ಯೆಗಳೆಲ್ಲ ಇದ್ವು, ನಾನು ಅವ್ರ ಹತ್ರ ಹೇಳಿದಾಗ ಅವರು ಇಲ್ಲ ನೀನು ಜೀವನ ಸರಿ ಮಾಡ್ತೀನಿ, ಮುಂದಿನ ಸಲ ಬರತ್ತಿಗೆ 5,000 ರೂಪಾಯಿ ಇಟ್ಕೊಂಡು ಬಾ ನೀನು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋಗಿದ್ವಿ. ಹಂಗೆ ಕಂಟಿನ್ಯೂ ಆಗ್ತಾನೆ ಇತ್ತು. 5,000 ಹೋಯ್ತು, 10,000 ಹೋಯ್ತು, 50,000 ಹೋಯ್ತು. ನಮ್ದು ಹಂಗೆ ಅಂತಲೇ 1.5 ಲಕ್ಷ ರೂಪಾಯಿ ನಮ್ಮದು ಹೋಗಿದೆ. ಆಮೇಲೆ ಮತ್ತೆ ನಿನಗೆ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಅಲ್ಲೊಂದು ರೂಮ್ ಇದೆ, ಆ ರೂಮಿಗೆ ಕರ್ಕೊಂಡು ಹೋಗೋರು. ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಹೊಕ್ಳು ಪೂಜೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅಲ್ಲೋಗಿ ಅಲ್ಲೊಂಥರ ಹಿಂಸೆ ಕೊಡೋರು. ನನ್ನ ಎದುರುಗಡೆನೇ ಇಬ್ಬರು ಹುಡುಗಿಯರಿಗೆ ಅದೇ ಥರ ಮಾಡಿದ್ದಾರೆ. ಈಗ ನಾವು ಎಲ್ಲೋ ಮುಂದೆ ಮಾತಾಡಿದ್ರು ಮುಂದೆ ನಮಗೆ ಏನು ಮಾಡ್ತಾರೆ ಏನು ಅಂತ ಗೊತ್ತಾಗಲ್ಲ ಅವರು. ಆಮೇಲೆ ಈ ನಮ್ಮನೆಗೆ ಬಂದು ಇಲ್ಲೂ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಸಪ್ರೇಟಾಗಿ ನಿಮಗೆ ಒಳಗೆ ಕರ್ಕೊಂಡೋಗಿ ಇನ್ನೊಂದು ಪೂಜೆ ಮಾಡಬೇಕು ಅಂತ ಹೇಳಿ ಕರ್ಕೊಂಡೋದಾಗ ಅಲ್ಲೂ ಅಷ್ಟೇ ಮೈ ಪ್ರೈವೇಟ್ ಪಾರ್ಟ್ ಎಲ್ಲ ಮುಟ್ಟೋದು, ಮತ್ತು ಕಿಸ್ ಮಾಡೋಕ್ಕೆ ಬರೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಾನು ಜೋರಾಗಿ ಕಿರ್ಚ್ಕೊತೀನಿ ಅಂತ ಹೇಳಿದಾಗ ಅಲ್ಲಿಗೆ ಸುಮ್ಮನೆ ಆಗಿದ್ರು. ಆಮೇಲೆ ಮತ್ತೆ ಫೋನ್ ಮಾಡಿ ಕರೆಯೋದು, ಇಂಥ ಕಡೆ ಬರಲಿಲ್ಲ ಅಂದರೆ ನಿನ್ನ ಗಂಡ ಮುಂಚೆ ಹೆಂಗಿದ್ರು ಅದೇ ಥರ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮದೇನು ಇಲ್ಲ, ನಮಗೆ ಆ ದೇವಸ್ಥಾನ ಕ್ಲೋಸ್ ಆಗಬೇಕು, ಯಾರ್ಯಾರ ಹತ್ರ ಎಷ್ಟು ಅಮೌಂಟ್ ಇಸ್ಕೊಂಡಿದ್ದಾರೆ ಅದನ್ನೆಲ್ಲ ನಮಗೆ ರಿಟರ್ನ್ ಬರಬೇಕು ಅಷ್ಟೇ. ಈಗ ಮೇಡಮ್ ನೀವು ಹೇಳಿದ್ರಿ ಸಪ್ರೇಟಾಗಿ ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಪೂಜೆಗಳನ್ನು ಮಾಡ್ತೀನಿ ಅನ್ನುವಂಥ ವಿಚಾರ ಹೇಳ್ತಿದ್ರು ಅಂತ. ಅದು ಯಾವ ರೀತಿಯಾದಂಥ ಪೂಜೆ ಅಂತ ನೀವೇನಾದರೂ ಕೇಳಿದ್ರಾ, ಪ್ರಶ್ನೆ ಮಾಡಿದ್ರಾ ಆ ಸಮಯದಲ್ಲಿ? ಯಾಕೆಂದರೆ ಮೈ ಕೈ ಮುಟ್ಟುವಂಥ ಪೂಜೆ ಯಾವ ಸಂಸ್ಕೃತಿಯಲ್ಲಿ ಇದೆ ಅಂತ ನೀವೇನ ಪ್ರಶ್ನೆ ಮಾಡಿ? ಹೌದು, ನಾನು ಕೇಳಿದ್ದೆ ಅವ್ರ ಹತ್ರ. ಅವ್ರು ಹೇಳಿದ್ರು ಅದು ಮೈ ಮೇಲೆಲ್ಲ ಮದ್ದು ಹಾಕ್ತಾರೆ, ಹೊಟ್ಟೆ ಒಳಗೆ ಮದ್ದು ಹಾಕ್ತಾರಲ್ಲ, ಆ ಥರ ಏನಾರು ಆಗಿರ್ಬೋದು ನಿನಗೆ, ಅದಕ್ಕೆ ನಿನ್ನ ಮನೇಲಿ ಸಿಟ್ಟು ಮಾಡ್ತೀಯಾ, ಅವ್ರ ಮೇಲೆ ಜಗಳಕ್ಕೆ ಹೋಗ್ತೀಯಾ, ಅದನ್ನು ಮಾಡಿದ್ರೆ ನಿನಗೆ ಸರಿಯಾಗುತ್ತೆ, ಅದೇ ಥರ 5 ಟೈಮ್ ಮಾಡಬೇಕು ಅಂತ ಹೇಳಿದರು. ನನಗೆ 1 ಟೈಮಲ್ಲಿ ನನಗೆ ಗೊತ್ತಾಯ್ತು ಅವ್ರು ಏನು ಮಾಡ್ತಾರೆ ಏನೋ ಅನ್ಕೊಂಡು ನಾನು ಆಮೇಲೆ ಅವ್ರಿಗೆ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪದೇ ನನಗೆ ವಾಯ್ಸ್ ರೆಕಾರ್ಡ್ ಬರೋದು ಅವರಾಗೆ ಡಿಲೀಟ್ ಮಾಡ್ತಾಯಿದ್ರು, ಆ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿಗೆ ಹೋದಾಗ ಗೊತ್ತಾಯ್ತು ಅದು ಯಾವ ಥರ ಪೂಜೆ ಮಾಡ್ತಿದ್ರು ಏನು ಅಂತ ಬಿಟ್ಟು. ಇಬ್ಬರು ಹುಡುಗಿಯರು ನನ್ನ ಎದುರುಗಡೆನೇ ಅಳ್ತಾ ಬಂದಿದ್ದಾರೆ. ಹುಡುಗಿಯರು ಅಲ್ಲಿ ಏನು ಮಾಡಿದ್ರು ಏನು ಅಂತ ಗೊತ್ತಾಗಲ್ಲ. ಫಸ್ಟಿಗೆ ಒಂದು ರೂಮ್ ಇರುತ್ತೆ, ಅದರೊಳಗೆ ಮತ್ತೊಂದು ರೂಮ್ ಇದೆ, ಅಲ್ಲೋಗಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಏನು ಮಾಡ್ತಿದ್ರು ಏನು ಅಂತ ಗೊತ್ತಿಲ್ಲ. ನಾನು ಹೋದಾಗ ನನಗೆ ಗೊತ್ತಾಯಿತು ಅವ್ರು ಏನು ಮಾಡ್ತಾಯಿದ್ರು ಏನು ಅಂತ ಬಿಟ್ಟು. ಅವಾಗ ನಾನು ಯಾವಾಗ ತಿರುಗಿ ಬಿದ್ದೆ ಅವಾಗ ಸುಮ್ಮನೆ ಆಗಿದ್ರು ಅವರಲ್ಲಿ. ಮೇಡಮ್ ಈಗ ಈ ಮನೆಯಲ್ಲಿ ಬಂದಿರುವಂಥ ವಿಚಾರಗಳನ್ನು ಬಿಟ್ಟರೆ ಅಲ್ಲಿ ಆತ ಏನು ಘೋಷಿಸ್ಕೊಂಡಿದ್ದಾನೆ ಒಂದು ಕ್ಷೇತ್ರ ಅದು ಅಂತ, ಆ ಕ್ಷೇತ್ರದಲ್ಲಿ ಅವನಿಗೆ ಅಲ್ಲಿ ಹೋದಾಗ ಅಲ್ಲಿ ಒಂದಿಷ್ಟು ಈ ಹೊಕ್ಲಿ ಮೇಲೆ ಒಂದು ದೀಪ ಇಟ್ಟು ಪೂಜೆ ಮಾಡಿಸೋದು ಅನ್ನೋವಂಥದ್ದೊಂದು ಹೇಳ್ತಾನೆ ಅವನು. ಅದು ಏನಂತೆ, ಅದು ಯಾವ ಪೂಜೆ ಅಂತೆ? ಅದು ಅದೇ ಹೊಟ್ಟೆ ಒಳಗೆ ಮದ್ದು ಹಾಕೋದಾಗಿರ್ಲಿ, ಮೈ ಮೇಲೆ ಕೆಟ್ಟ ಶಕ್ತಿ ಎಲ್ಲ ಇರುತ್ತಲ್ಲ, ಅದೇನಾದರೂ ಮೇಲೆ ಒಂದು ದೀಪ ಇಟ್ಟು ಅದ್ರ ಮೇಲೆ ಒಂದು ಚೊಂಬು ಇಡ್ತಾರೆ. ಅದು ಕಾಮನ್, ಅದು ಬೆಂಕಿ ಶಾಖ ತಾಗ್ದಾಗ ಅದು ಅಂಟದ್ದು ಕಾಮನ್ನು. ಅವ್ರು ಹೇಳ್ತಾರೆ ಅದು ಹಂಗೆ ಅಂಟಿದ್ರೆ ನಿಮ್ಮ ಮೈ ಮೇಲೆ ಜಾಸ್ತಿ ಕೆಟ್ಟ ಶಕ್ತಿ ಇದೆ, ಇಲ್ಲ ಮೈ ಮದ್ದು ಹಾಕಿದ್ದಾರೆ, ಅದು ನಿಮಗೆ ಸ್ಟ್ರಾಂಗ್ ಆಗಿದೆ, ಅದನ್ನು ನಾನು ತೆಗಿತೀನಿ, ಮತ್ತಿದೇ ಥರ 4 ಪೂಜೆ ಆಗಬೇಕು ಅಂತ ಹೇಳ್ತಾರೆ ಅವರು. ಈಗ ಮೇಡಮ್ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅಪಾರವಾದಂಥ ಗೌರವ ಇರುವಂಥದ್ದು. ಇದನ್ನೆಲ್ಲ ನೋಡಿದಾಗ ನಾವು ಎಲ್ಲೊಂದು ಕಡೆ ನಮಗೆ ಸಮಸ್ಯೆ ಬಂದಾಗ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರೇ ಕಾಪಾಡಬೇಕು ಅಂತ. ಬಹುಶಃ ಈ ಸ್ವಯಂ ಘೋಷಿತ ಏನು ದೇವಮಾನವ, ನಾನೇ ದೈವ, ನಾನೇ ದೈವ ಬಿಡಿಸ್ತೀನಿ ಅನ್ನುವಂಥ ಈ ಪಾತ್ರಿಗಳಿಂದ
ಬಹುಶಃ ಒಂದು ಧರ್ಮಕ್ಕೂ ಒಂದು ಕೆಟ್ಟ ಹೆಸರು ಅನ್ನುವಂಥದ್ದು. ಅದಲ್ಲದೆ ನಿಮಗೆ ಆ ಟೈಮ್ನಲ್ಲಿ ಯಾವ ರೀತಿಯಾದಂಥ ಬೇಜಾರಾಯಿತು ಅಂತ? ಯಾಕಂದರೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡೋದು ಎಷ್ಟು ಬೇಜಾರಾಯಿತು ಅಂತ? ಹೌದು ಸರ್, ನಾವು ದೇವರು ಅಂತಲೇ ನಂಬ್ಕೊಂಡು ಹೋಗಿರ್ತೀವಿ. ಮತ್ತು ಅಲ್ಲಿ ಇರೋರು ಅಷ್ಟೇ, ನಾವು ಅವರು ಆ ಥರ ಸೇವೆ ಇದು ದೇವ್ರು ಬರೋರನ್ನ ನಾವು ಅವರು ಅಂತಾರೆ ದೇವರು ಅಂತಲೇ ತಿಳ್ಕೊಂಡಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಗುರುಗಳು ಅಂತ ತಿಳ್ಕೊಂಡಿರ್ತೀವಿ. ಆ ಥರ ಅವರೆಲ್ಲ ಮಾತಾಡಿದಾಗ ನಂಗೆ ತುಂಬ ಬೇಜಾರಾಯಿತು. ನಾನು ಹೇಳಿದೆ, ನನಗೆ ಈ ಥರ ಎಲ್ಲ ಮಾಡಿದ್ರೆ ಆಗಲ್ಲ, ನನಗೆ ಕಾಲೇ ಮಾಡಬೇಡಿ, ನಮ್ಮ ಏನಿದೆ ನಮ್ಮ ಮನೆಯವರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು ಇಲ್ಲ, ಪದೇ ಪದೇ ಕಾಲ್ ಮಾಡೋದು, ಪದೇ ಪದೇ ವಾಯ್ಸ್ ರೆಕಾರ್ಡ್ ಅಂತೂ ಬರ್ತಾನೆ ಇರ್ತಿತ್ತು. ಈಗೊಂದು 1-2 ವರ್ಷದಿಂದ ಇಲ್ಲ ಅಷ್ಟೇ. ನಾನು ಯಾವಾಗ ಅವಾಯ್ಡ್ ಮಾಡೋಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದ್ರ ಮೇಲಿಂದ ಬರ್ತಾ ಇಲ್ಲ. ಈಗ ವಾಯ್ಸ್ ರೆಕಾರ್ಡ್ ಅಂತ, ಈ ವಾಯ್ಸ್ ರೆಕಾರ್ಡ್ಗಳು ಈಗ ಪ್ರಸ್ತುತ ಕೆಲವು ವಾಯ್ಸ್ ರೆಕಾರ್ಡ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿದೆ. ಯಾವ ರೀತಿ ವಾಯ್ಸ್ ರೆಕಾರ್ಡ್ನಲ್ಲಿ ಏನಂತ ಹೇಳ್ತಿದ್ರು ಅಂತ? ನಾನು ಒಂದು ಕಡೆ ಹೋಗೋಣ, ಅಲ್ಲಿ ಮೀಟ್ ಆಗೋಣಂತೆ, ಅಂದರೆ ಈಗ ಮಾತಾಡೋದು ಅವ್ರು ಕೆಟ್ಟದಾಗೆ ಮಾತಾಡ್ತಾ ಇದ್ರು. ನಾನು ಅವಾಗ ಹೇಳ್ತಿದ್ದೆ, ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಸರಿ ಇರಲ್ಲ ನೋಡಿರಿ ಅವ್ರು ಹಂಗೆ ಅಂತ ಹೇಳಿದ ತಕ್ಷಣ ನಿನ್ನ ಗಂಡ ಮುಂಚೆ ಹೆಂಗೆ ಅವು ಓವರ್ ಡ್ರಿಂಕ್ಸ್ ಮಾಡ್ತಾಯಿದ್ರು, ಅವು ಮುಂಚೆ ಅವಾಗ ಹೆಂಗೆ ಮಾಡ್ತಿದ್ರು ಅದೇ ಥರ ಮಾಡಿಸ್ತೀನಿ, ನೋಡ್ತೀಯೇನೋ ನಿನ್ನ ಮೇಲೆ ಅದು ದೇವ್ರನ್ನ ಬಿಡ್ತೀನಿ ಅದನ್ನು ಬಿಡ್ತೀನಿ ಅಂತ ಸುಮಾರು ಥರ ಎಲ್ಲ ಹೇಳಿದ್ದಾರೆ ಸರ್ ಅವರು. ಓಕೆ ಮೇಡಮ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಎಲ್ಲೊಂದು ಕಡೆಯಲ್ಲಿ ಮಲೆನಾಡಿನವರು ನಾವು ಮುಗ್ಧ ಜನರು, ಎಲ್ಲೊಂದು ಕಡೆ ಆಚಾರ ವಿಚಾರ ದೇವರು ಅನ್ನೋದಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತೀವಿ. ಬಹುಶಃ ಈ ದೇವರ ವಿಚಾರ ಇಟ್ಕೊಂಡು ಈ ರೀತಿ ಮೋಸ ಮಾಡೋರಿಗೆ ಇದೊಂದು ಪಾಠವಾಗಬೇಕು. ಈ ಮಾಧ್ಯಮದ ಮೂಲಕ ಏನಂತ ಒತ್ತಾಯ ಮಾಡ್ತೀರಿ? ಈಗ ಸಾಕಷ್ಟು ಹಣಗಳನ್ನು ಕೂಡ ಕಳ್ಕೊಂಡಿದ್ದೀರಾ. ಹೌದು ಸರ್, ಏನಿಲ್ಲ, ಅದು ನನಗೆ ಇರೋದು ಒಂದು ದೇವಸ್ಥಾನ ಫುಲ್ ಕ್ಲೋಸ್ ಆಗಬೇಕು, ಅಲ್ಲಿ ದೇವಸ್ಥಾನನೇ ಇರಬಾರ್ದು. ಯಾರ್ಯಾರ ಹತ್ರ ಎಷ್ಟೆಷ್ಟು ಅಮೌಂಟ್ ಇಸ್ಕೊಂಡಿದ್ದಾರೆ ಪೂರ ಕೊಡೋಕ್ಕಾಗಿಲ್ಲ ಅಂದ್ರೂ ಅರ್ಧದಷ್ಟನ್ನಾದರೂ ಕೊಡ್ಬೇಕು ಸರ್ ಅಷ್ಟೇ. ಏಕೆ ಅಂತೇಳಿದ್ರೆ ನನ್ನ ಗಂಡನೂ ಡ್ರೈವರೇ, ಅವ್ರು ದುಡಿದ್ರೇ ನಮ್ಮ ಜೀವನನೂ ನಡೆಯೋದು. ಅವ್ರು ಇಷ್ಟು 3 ವರ್ಷದಿಂದ 1,50,000 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸಣ್ಣ ಮಕ್ಕಳು ಬೇರೆ ಇದ್ದಾರೆ. ನಮ್ಮ ಯಾವ ಮಕ್ಕಳು ಹೋದ್ರೂ ಅಷ್ಟೇ, ಅವ್ರು ಮಾತು ಕೇಳಲ್ಲ ಅಂದರೆ ಬುದ್ಧಿ ಹೇಳಬೇಕು ಬಿಟ್ಟರೆ ಬೆನ್ನಿಗೆ ಅದು ಒಂದು ಕೋಲಿರುತ್ತೆ ಸರ್, ಅದರಿಂದ ಕೋಲಿಂದನೂ ಹೊಡೆದಿದ್ದಾರೆ. ನನ್ನ ಮಗಂಗೂ ಹೊಡೆದಿದ್ದಾರೆ ಅವರು. ಸೊ ಇವಿಷ್ಟು ನೋಡಿ, ಮಹಿಳೆ ತನ್ನ ಅನುಭವಗಳನ್ನು ಹಂಚಿಕೊಂಡಿರುವಂಥದ್ದು. ಈತ ಏನು ಪಾತ್ರಿ ಅಂತ ಏನು ಹೇಳ್ಕೊಳ್ತಾನೆ, ಈತ ಧರ್ಮದ ವಿಚಾರಗಳನ್ನು ಇಟ್ಕೊಂಡು ನಾನೇನೋ ಮೈ ಮೇಲೆ ಬಂದಿರುವಂಥ ದೆವ್ವಗಳನ್ನು ಬಿಡಿಸ್ತೀನಿ, ಭೂತ ಬಿಡಿಸ್ತೀನಿ, ನಿಮ್ಮ ಗಂಡಂಗೆ ಆ ಹಳೆ ಪರಿಸ್ಥಿತಿ ಏನಿತ್ತು ಆ ಪರಿಸ್ಥಿತಿಗೆ ನಿನ್ನ ತಗೊಂಡೋಗ್ತೀನಿ ಅನ್ನುವಂಥ ಹೆದರಿಸುವಂಥದ್ದು, ಮಕ್ಕಳ ಮೇಲೆ ಚಿತ್ರ ಹಿಂಸೆಗಳನ್ನು ಕೊಡುವಂಥದ್ದು, ಇಂಥದ್ದು ಈ ಪಾತ್ರಿ ಮಾಡ್ಕೊಂಡು ಬಂದಿದ್ದಾನೆ. ಇದಕ್ಕೆ ಪ್ರತ್ಯಕ್ಷವಾಗಿ ಅನೇಕ ಸಾಕ್ಷಿಗಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಸೊ ಇವುಗಳನ್ನು ನೋಡ್ತಿರುವಂತಹ ವೀಕ್ಷಕರು ಏನಿದ್ದೀರಿ, ನೀವು ಯಾರು ಈ ಪಾತ್ರಿಗಳಿಂದ ಮೋಸ ಆಗಿದ್ದೀರಾ, ನೀವು ನೇರವಾಗಿ ನಮ್ಮ ಕಚೇರಿಗಳಿಗೆ ಬಂದು ಭೇಟಿ ಮಾಡ್ಬೋದು. ನಿಮಗೆ ಏನು ಅನ್ಯಾಯ ಆಗಿದೆ, ಈ ಅನ್ಯಾಯಗಳು ಇಲ್ಲಿಗೆ ನಿಲ್ಲಬೇಕು. ಇಂತಹ ಸ್ವಯಂ ಘೋಷಿತ ದೇವಮಾನವರು, ದೈವ ಬಿಡಿಸೋರು ಯಾರಿದ್ದಾರೆ ಅವರಿಗೆ ದೈವ ಬಿಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಈ ಮೂಲಕ ಹೇಳ್ತಿದ್ದೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.